ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಇಲ್ಲಿ ಚೆನ್ನಾಗಿತ್ತು. ಏನಕ್ಕೆ ಅಂತಂದ್ರೆ ಇಲ್ಲಿ ಗೆದ್ರೂ ಕೂಡ ಆ ಒಂದು ಖುಷಿನ ಅವರು ಸಂಭ್ರಮಿಸಕ್ಕೆ ಆಗ್ಲೇ ಇಲ್ಲ. ಇಲ್ಲಿ ರಕ್ಷಿತ್ ಅವ್ರು ಮಾಡ್ತಾರ ತಪ್ಪ, ಇಲ್ಲ ಅಂತಂದ್ರೆ ಜಾನ್ವಿ ಅವ್ರು ಮಾತಾಡಿದ ತಪ್ಪ, ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾತಾಡಿದ ತಪ್ಪ ಗೊತ್ತಾಗ್ತಲ್ಲ. ಅದರಲ್ಲೂ ರಾಶಿಕಾ ಅವರಂತೂ ಇಲ್ಲಿ ಸಿಕ್ಕಾಪಟ್ಟೆ ಓವರ್ ಆಗಿ ಆಡಿದ್ರು ಅಂತ ಅನ್ನಿಸ್ತು. ಇಲ್ಲಿ ನೋಡಿ, ಒಂದ್ಸತಿ ಗೆದ್ದಾಗ ಏನೋ ಗೇಮ್ ಗೆದ್ದಿದ್ರು ಓಕೆ, ಆದ್ರೆ ಡಿಸ್ಕಷನ್ ಮಾಡಕ್ ಬಿಟ್ಟಾಗ ಸೇವ್ ಮಾಡಿ ಅಂತ ಕೇಳಿದ್ರು. ಬಟ್ ಇವ್ರ ಹೆಸರನ್ನ ಒಪ್ಕೊಳ್ಳಿಲ್ಲ ರಕ್ಷಿತ್ ಅವ್ರು. ಇಲ್ಲಿ ನಿಜವಾಗ್ಲೂ ರಕ್ಷಿತ್ ಅವ್ರು ಮಾಡಿದ್ದು ನಿಮಗೆ ಕರೆಕ್ಟ್ ಅನಿಸ್ತಾ ವೀಕ್ಷಕರ? ಯಾಕಂತಂದ್ರೆ ಸುದ್ದಿ ಅವ್ರ ಹೆಸರು ತಗೊಂಡಾಗ ಇಲ್ಲಿ ಆಗ್ಲಿ ಅವ್ರು ಸೇವ್ ಆಗ್ಲಿ ಅಂತ ಹೇಳಿದ್ರು. ಅದೇ ಇಲ್ಲಿ ಅಭಿ ಅವ್ರ ಹೆಸರು ಮತ್ತೆ ಇಲ್ಲಿ ರಘು ಅವ್ರ ಹೆಸರು ಬಂದಾಗ ಇಲ್ಲ, ಇಲ್ಲಿ ರಘು ಅವ್ರ ಹೆಸರನ್ನೇ ತಗೊಳ್ಳೋಣ, ಅವ್ರನ್ನಲ್ಲಿ ನಾಮಿನೇಟ್ ಮಾಡೋಣ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ರಕ್ಷಿತಾ ಅವರು ಜಾಸ್ತಿ ಇಷ್ಟಪಡದೆ ರಘು ಅವ್ರನ್ನ ಅಂತ ಇಲ್ಲಿ ಹೇಳಿದ್ರು. ಅದೇ ಅವ್ರು ಸ್ಟ್ರಾಂಗ್ ಪರ್ಸನ್. ಇಲ್ಲಿ ರಕ್ಷಿತ್ ಅವರು ಹಾಗೂ ಹೇಳಿದ್ರು ಹೀಗೂ ಹೇಳಿದ್ರು. ಬಟ್ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು. ಇಲ್ಲಿ ಜಾಸ್ತಿ ರಘು ಅವ್ರ ಹತ್ರನೇ ಇಲ್ಲಿ ಮಾತಾಡ್ತಾರೆ, ಆದ್ರೂ ಕೂಡ ರಘು ಅವರೇ ಇಲ್ಲಿ ನಾಮಿನೇಟ್ ಆಗ್ಬೇಕು ಅಂತ ಅಂದ್ಬಿಟ್ಟು ಏನಕ್ಕೆ ಹಠ ಹಿಡಿದ್ರೋ ಗೊತ್ತಿಲ್ಲ. ಆನಂತರ ಅಲ್ಲಿ ಕ್ಷಮೆ ಕೇಳಿದ್ರು, ಅದು ಇನ್ನೊಂದ್ ಕಡೆ ಬಿಡಿ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಆನೆಸ್ಟ್ ಆಗಿ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರಹದ ಒಪಿನಿಯನ್ ಇರುತ್ತೆ. ಇಲ್ಲಿ ರಾಶಿಕ್ ಅವ್ರು ಒಂದು ಮಾತು ಹೇಳ್ತಾರೆ, ನಿಮ್ಮನ್ನ ಮನೆಗೆ ಕಳ್ಸಲ್ಲ ಅಂತ ಅಂದ್ಬಿಟ್ಟು ಸುದಿ ಅವ್ರಿಗೆ ಇದನ್ನ ಹೇಳ್ತಾರೆ. ಅದೇನ್ ಕಾನ್ಫಿಡೆಂಟ್ ಏನೋ ಗೊತ್ತಿಲ್ಲ, ರಾಶಿಕ್ ಅವ್ರಿಗೆ ಹೇಗ್ ಗೊತ್ತು ಅಂತಾನೆ ಗೊತ್ತಿಲ್ಲ. ಇಲ್ಲಿ ಸುದಿ ಅವ್ರು ಹೇಳ್ತಾ ಇದಾರೆ, ನಾನು ವೀಕ್ ಇದೀನಿ, ನನ್ನ ಸೇವ್ ಮಾಡಿ ಅಂತ ಅಂದ್ಬಿಟ್ಟು. ಇಲ್ಲಿ ಯಾರನ್ನ ಸೇವ್ ಮಾಡಬೇಕು, ಯಾರು ಇಲ್ಲಿ ಜಾಸ್ತಿ ಸ್ಟ್ರಾಂಗ್ ಇದ್ದಾರೆ ಅಂತ ಅಂದ್ಬಿಟ್ಟು ಸ್ಪರ್ಧಿಗಳಿಗೆ ಗೊತ್ತಾದಂಗೆ ಕಾಣಿಸ್ತದೆ. ಅದಕ್ಕೆ ಇಲ್ಲಿ ಬೇಕು ಅಂತ ಅಂದ್ಬಿಟ್ಟು ಇಲ್ಲ ಪ್ಲೀಸ್ ಸೇವ್ ಮಾಡಿ ಅಂತ ತುಂಬಾನೇ ಇಲ್ಲಿ ಬೇಡ್ಕೊಂತಿದ್ದಾರೆ ಸುದಿ ಅವರು. ಅವ್ರು ಇಷ್ಟಪಡ್ದಂಗೆ ಆಯ್ತು ಬಿಡಿ. ಬಟ್ ಆದ್ರೆ ಕೊನೆಯಲ್ಲಿ ನಾಮಿನೇಷನ್ ಅಲ್ಲಿ ಯಾರ್ಯಾರು ಇರ್ತಾರೆ ಯಾರ್ಯಾರು ಇರಲ್ಲ ಅಂತ ಗೊತ್ತಾಗಿ ಆಗುತ್ತೆ. ಇವಾಗ ಸದ್ಯ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ, ಈ ವೀಕ್ಗೆ ಯಾರ್ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇಲ್ಲಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರದ್ದೊಂದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಿಕ್ಕಿದೆ. ಇಲ್ಲಿ ಎಲ್ಲರಿಗಿಂತ ತುಂಬಾ ಚೆನ್ನಾಗಿ ಇವರೆಲ್ಲರೂ ಡಿಸ್ಕಷನ್ ಮಾಡ್ಬೇಕಾದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳ್ತಾರೆ, ರಕ್ಷಿತ್ ಅವರು ಇಲ್ಲಿ ಅವ್ರ ವಂಶದ ಕುಡಿ ಅಂತ ಬಿಟ್ರೆ ಇಲ್ಲಿ ಗಿಲ್ಲಿ ಅವ್ರು ಹೇಳ್ಕೊಂಡ್ರೆ. ಯಾಕಂದ್ರೆ ಇವ್ರದ್ದು ಒಂದು ನೋಡ್ಬೋದು ನೀವು, ಗಿಲ್ಲಿ ಅವ್ರ ಥಿಂಕಿಂಗು ಮತ್ತೆ ಇಲ್ಲಿ ರಕ್ಷಿತ್ ಅವ್ರ ಥಿಂಕಿಂಗು ಎರಡೂ ಕೂಡ ಒಂದೇ ತರ ಇರುತ್ತೆ. ಅದಕ್ಕೋಸ್ಕರನೇ ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಅದೇ ರೀತಿ ಹೇಳಿದ್ರು. ಜಾನ್ವಿ ಅವ್ರು ಹೇಳ್ತಾರೆ, ಇಲ್ಲಿ ಕೆಟ್ಟ ಹಠ ಮಾಡಿದ್ಲು ರಕ್ಷಿತಾ ಅಂತ ಹೇಳಿದ್ರು. ಕೆಟ್ಟ ಹಠನೋ ಒಳ್ಳೆ ಹಠನೋ, ಒಟ್ನಲ್ಲಿ ಒಂದು ಡಿಸಿಷನ್ಗಂತೂ ಇಲ್ಲಿ ಬಂದ್ರು. ಈಗ ಅಭಿ ಅವ್ರಿಗೆ ಏನ್ ಸೇವ್ ಮಾಡಿದ್ರ ರಕ್ಷಿತ್ ಅವರು ಸ್ವಲ್ಪ ಬೇಜಾರಾಯ್ತು. ಯಾಕಂತಂದ್ರೆ ಅವ್ರಿಗೇನೆ ಇಲ್ಲಿ ಅವರು ಸರಿ ಇಲ್ಲ, ನಾಟಕ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಮೆಣಸಿನ್ಕಾಯಿ ಕೊಟ್ಟಿದ್ರು ಅಭಿಷೇಕ್ ಅವರು. ಈಗ ಅವ್ರನ್ನೇ ಯಾಕೆ ಸೇವ್ ಮಾಡ್ಬೇಕಿತ್ತು ರಕ್ಷಿತಾ ಅವರು? ಅವ್ರು ಯಾವ ರೀತಿ ಇಲ್ಲಿ ಹೇಳ್ತಾರೆ ಅಂತಂದ್ರೆ ರಕ್ಷಿತ್ ಅವ್ರು ಕೂಡ ಇಲ್ಲ ನಾನು ತಪ್ಪು ಮಾಡಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ತಾರೆ. ಆ ನಂತರ ಇದ್ರ ಬಗ್ಗೆ ಕಾವ್ಯ ಅವ್ರು ಕೂಡ ಇಲ್ಲಿ ಕೇಳಿದಾಗ ಇಲ್ಲ ನಾನು ತಪ್ಪು ಮಾಡಿದೆ ಅಂತ ಅಂದ್ಬಿಟ್ಟು, ಅಂದ್ರೆ ನನ್ಗೆ ಅವಾಗ ಗೊತ್ತಾಗ್ಲಿಲ್ಲ ಟೈಮ್ ಇಲ್ಲಿ ಸ್ವಲ್ಪ ಅವ್ರು ಎಲ್ಲರೂ ಕೂಡ ಡಿಸಿಷನ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ರಘು ಅವ್ರನ್ನ ಅವರು ನಾಮಿನೇಟ್ ಮಾಡಲೇಬೇಕು ಅಂತ ಕುತ್ಕೊಂಡಿದ್ದು ಸ್ವಲ್ಪ ನನಗೇನೋ ಇಷ್ಟ ಆಗಲಿಲ್ಲ. ಏನಕ್ಕೆ ಅಂತಂದ್ರೆ ಇಲ್ಲಿ ಅವ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಇಟ್ಕೊಂಡಿರೋದೇ ಅಭಿ ಅವರು. ರಕ್ಷಿತಾ ನಾಟಕ ಆಡ್ತಾಳೆ ಅಂತ ಹೇಳಿದ್ದೆ ಇಲ್ಲಿ ಅಭಿ ಅವರು ಇಲ್ಲಿ ನಾಮಿನೇಟ್ ಆಗಬಾರ್ದು, ರಘು ಅವರು ನಾಮಿನೇಟ್ ಆಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಸಿಕ್ಕಾಪಟ್ಟೆ ಫೈಟ್ ಮಾಡಿದ್ರು. ನೋಡಿ, ಅವರೆಲ್ಲರೂ ಕೂಡ ಒಪ್ಕೊಂಡ್ರು ಕೂಡ ಇಲ್ಲಿ ರಕ್ಷಿತಾ ಅವರು ಫೈಟ್ ಮಾಡಿಬಿಟ್ಟು ಅಭಿ ಅವ್ರನ್ನ ಇಲ್ಲಿ ಉಳಿಸಿದ್ದಾರೆ. ಇನ್ನು ಅಭಿ ಅವರು ಯಾವ ರೀತಿ ಇವ್ರ ಜೊತೆ ನಡ್ಕೊಂತಾರೆ ಅಂತ ಇಲ್ಲಿ ನೋಡ್ಬೇಕಾಗಿದೆ. ಆದ್ರೆ ಇದರಿಂದ ತುಂಬಾನೇ ಬೇಜಾರಾಗಿದೆ ರಘು ಅವ್ರಿಗೆ. ನನ್ನ ಜೊತೆನೆ ಮಾತಾಡ್ತಾರೆ, ಆದ್ರೆ ನೀವು ನೋಡ್ಬೋದು ರಘು ಅವರು ರಕ್ಷಿತ್ ಅವ್ರ ಪರ ನಿಂತ್ಕೊಂಡು ತುಂಬಾನೇ ಮಾತಾಡಿದ್ದಾರೆ. ಆದ್ರೂ ಕೂಡ ರಕ್ಷಿತ್ ಅವರು ಇಲ್ಲಿ ಯಾಕೆ ಈ ತರ ಮಾತಾಡೋದು ಸಿಕ್ಕಾಪಡೆ ಕನ್ಫ್ಯೂಷನ್ ಆಯ್ತು ಇವತ್ತ ಎಪಿಸೋಡ್ ನೋಡಿದಾಗ. ಡಿಸಿಷನ್ ಎಲ್ಲ ಆದ್ಮೇಲೂ ಕೂಡ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ, ಎಲ್ರೂ ಕೂಡ ನಿನ್ ಕಡೆ ತಿರುಗಿಸ್ಕೊಂಡಲ್ಲ ಅದು ಸೂಪರ್ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಅದಕ್ಕೆ ಇಲ್ಲಿ ಉರ್ದೋಯ್ತು. ಇಲ್ಲಿ ಅಶ್ವಿನಿ ಗೌಡ ಅವರು ತುಂಬಾ ಚೆನ್ನಾಗಿ ಗೇಮ್ ನ ಆಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡ್ತಾ ಬರ್ಬೋದು. ಇಲ್ಲಿ ನಮಗ್ ಸಿಕ್ಕಿರೋ ಒಂದು ಇಮ್ಯುನಿಟಿ ಪವರ್ ಏನಿದೆ ಅದನ್ನ ಬಿಟ್ಕೊಡ್ಬಾರ್ದು ಎದುರುಗಡೆ ಇರೋ ತಂಡಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಏನ್ ಹೇಳಿದ್ರು ಮಿಕ್ಕದ ಎಲ್ಲಾರ್ದು ಕೂಡ ಡಿಸಿಷನ್ ಇಲ್ಲಿ ಚೇಂಜ್ ಮಾಡಿಸಿದ್ರು. ಅಂದ್ರೆ ಎಲ್ಲರೂ ಕೂಡ ಇಲ್ಲಿ ಫಸ್ಟ್ ವೋಟ್ ಹಾಕಿದ್ದು ಅಭಿ ಅವ್ರಿಗೆ ಮತ್ತೆ ಸುದಿ ಅವ್ರಿಗೆ. ಇಲ್ಲಿ ಸುದಿ ಅವ್ರದ್ದು ಒಂದ್ ಕಡೆ ಬಿಟ್ರೆ ಅಭಿ ಅವ್ರು ಬರ್ಬೇಕು ಅಂತ ಹೇಳಿದ್ರು. ಅದೇ ರಕ್ಷಿತ್ ಅವ್ರು ಒಬ್ರು ಮಾತ್ರ ಇಲ್ಲಿ ಫೈಟ್ ಮಾಡಿದ್ರು. ಇಲ್ಲಿ ಅಶ್ವಿನಿ ಗೌಡ ಅವರು ಸ್ವಲ್ಪ ಒಂದು ಗೇಮ್ ಯಾವ ರೀತಿ ಆಡ್ಬೇಕು ಅಂತ ಇವಾಗ ಅವ್ರಿಗೆ ಗೊತ್ತಾಗಿದೆ ಅಂತ ಕಾಣುತ್ತೆ. ಅದಕ್ಕೆ ಇಲ್ಲಿ ರಕ್ಷಿತ್ ಅವ್ರು ಏನ್ ಹೇಳಿದ್ರು ಅದನ್ನ ಇಲ್ಲಿ ಒಪ್ಕೊಂಡ್ರು ಅಶ್ವಿನಿ ಗೌಡ ಅವರು. ಇಲ್ಲಿ ಅನೌನ್ಸ್ ಮಾಡ್ಬೇಕಾದ್ರೂ ಕೂಡ ಒಳ್ಳೆಯೊಳಗಕ್ಕೆ ಹೋಗ್ಬೇಡ ಅಂತ ಇಲ್ಲಿ ಹೇಳಿದ್ರು. ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಗೇಮ್ ಮಾಡ್ಬೇಕಾದ್ರೆ ಚೆನ್ನಾಗಿ ಆಡ್ತಾ ಇದಾರೆ. ಬಟ್ ನಾವು ಏನಕ್ಕೊಂದು ಆ ಡಿಸಿಷನ್ ತಗೊಂಡ್ವಿ ಅಂತ ಅಂದ್ಬಿಟ್ಟು ಆಮೇಲೆ ಅಭಿಷೇಕ್ ಅವ್ರನ್ನ ಕರೆದು ಹೇಳ್ತಾರಲ್ಲ ಸ್ವಲ್ಪ ಇಲ್ಲಿ ಶುಗರ್ ಕೋಟಿಂಗ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮಾಡ್ತಾ ಇದಾರೆ. ಇಲ್ಲಿ ನನಗೆ ಆ ಟೈಮಲ್ಲಿ ನಿನ್ನ ಸೇವ್ ಮಾಡಬೇಕು ಅಂತ ಅನಿಸ್ಲಿಲ್ಲ ಅಂತ ಹೇಳಿದ್ರೆ ಮುಗ್ದೋಗಿರೋದು. ಆದ್ರೆ ನಾನು ಆ ರೀತಿ ಹೇಳಿಲ್ಲ ಈ ರೀತಿ ಹೇಳಿಲ್ಲ ಅಂತ ಅಂದ್ಬಿಟ್ಟು ಯಾಕೆ ಶುಗರ್ ಕೋಟಿಂಗ್ ಮಾಡಬೇಕು? ಅಶ್ವಿನಿ ಅವ್ರು ಮಾಡ್ತಿರೋ ತಪ್ಪೇನಪ್ಪ ಅಂತಂದ್ರೆ ಇಲ್ಲಿ ಅವ್ರ ಬಗ್ಗೆ ಒಳ್ಳೇದು ಮಾತಾಡ್ತಾರೆ ಕೆಟ್ಟದು ಮಾತಾಡ್ತಾರೆ. ಆ ನಂತರ ಅವ್ರೊಬ್ಬರನ್ನ ಈಚೆ ಕರಕ ಹೋಗ್ಬಿಟ್ಟು ನಾನು ಆ ರೀತಿ ಹೇಳಿಲ್ಲ ಈ ರೀತಿ ಹೇಳಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹಿಂದೊಂದು ಮುಂದೊಂದು ಬೇಕಾಗಿಲ್ಲ. ಇಲ್ಲಿ ಅಭಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೆ, ಹೌದು ನಾನು ಕೂಡ
ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಮುಗಿದೋಗುತ್ತೆ. ಅದಕ್ಕೆ ಯಾಕೆ ಶುಗರ್ ಕೋಟಿಂಗ್ ಮಾಡಬೇಕು ಗೊತ್ತಿಲ್ಲ. ಬಟ್ ಈ ಒಂದು ನಡವಳಿಕೆ ಏನಿದೆ ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಅಶ್ವಿನಿ ಗೌಡ ಅವ್ರಿಗೆ ತುಂಬಾನೇ ಒಳ್ಳೇದು ಅಂತ ಅನ್ಸುತ್ತೆ. ಈ ಎಲ್ಲಾ ಡಿಸ್ಕಷನ್ ಮುಗಿದ್ಮೇಲೆ ಇಲ್ಲಿ ರಕ್ಷಿತ್ ಅವರು ಬಂದ್ಬಿಟ್ಟು ರಘು ಅವರು ಮತ್ತಿಲ್ಲಿ ಗಿಲ್ಲಿ ಅವರು ಎಲ್ಲರೂ ಕೂಡ ಕುತ್ಕೊಂಡು ಕೇಳ್ತಾ ಇರ್ತಾರೆ, ನೀನೇ ಸಾಕಿದಾಗಿನಿ, ನಿನ್ನ ಮುದ್ದಿದಾಗಿನಿ, ಹದ್ದಾಗಿ ಕುಕ್ಕಿತಲ್ಲೋ ಅಂತ ಬಿಟ್ಟು ಗಿಲ್ಲಿ ನಟ ಅವರು ಇಲ್ಲಿ ಹೇಳ್ತಾರೆ. ರಘು ಅವರು ಅಲ್ಲೇ ಹೇಳ್ತಾರೆ, ಇಲ್ಲಿ ರಕ್ಷಿತಾ ಏನ್ ಹೇಳಿದ್ರು ನಿಜವಾಗ್ಲೂ ಕೂಡ ನನಗೆ ಗೊತ್ತೇ ಆಗ್ಲಿಲ್ಲ ಅಂತ ಇಲ್ಲಿ ರಘು ಅವ್ರು ಹೇಳ್ತಾರೆ. ಆದ್ರೆ ನಿಮ್ಮನ್ನ 100% ನಮ್ ಜನ ನಿಮ್ಮನ್ನ ಸೇವ್ ಮಾಡ್ತಾರೆ ಬಿಡಿ ಅಂತ ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಹೇಳ್ತಾರೆ. ಅದಕ್ಕೆ ನಿಮ್ ಜನ ನಿಮಗೆ ವೋಟ್ ಮಾಡ್ತಾರೆ ಅಂತ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ. ಇಲ್ಲಿ ರಕ್ಷಿತಾ ಅವ್ರನ್ನ ಇಷ್ಟಪಡೋರು ಕೂಡ ಇಲ್ಲಿ 100% ರಘು ಅವ್ರನ್ನು ಕೂಡ ಇಷ್ಟಪಡೋರು ಇದ್ದೇ ಇರ್ತಾರೆ ಅಲ್ವಾ. ಜನಗಳು ಯಾರು ಇಷ್ಟ ಆಗ್ತಾರೋ ಜನಗಳಿಗೆ ಇಲ್ಲಿ ನಿಜವಾಗ್ಲೂ ಕೂಡ ವೋಟ್ ಮಾಡಿ ಸೇವ್ ಮಾಡೇ ಮಾಡ್ತಾರೆ. ರಘು ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಅವ್ರು ಸೇವ್ ಆಗೇ ಆಗ್ತಾರೆ ಅನ್ನೋ ಕಾನ್ಫಿಡೆಂಟ್ ಮೇಲೆ ಇಲ್ಲಿ ರಕ್ಷಿತ್ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ರು ಅಂತ ಕೂಡ ಇಲ್ಲಿ ಹೇಳಿದ್ರು. ಬಟ್ ಇಡೀ ಮನೆಗೆ ಗೊತ್ತು ಇಲ್ಲಿ ವೀಕ್ ಯಾರು ಮತ್ತು ಇಲ್ಲಿ ಸ್ಟ್ರಾಂಗ್ ಯಾರು ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಡಿಸ್ಕಷನ್ ಮಾಡ್ತಾರಲ್ಲ ಸೂರಜ್ ಹತ್ರ, ಅದು ತುಂಬಾ ಓವರ್ ಅಂತ ಇಲ್ಲಿ ಅನ್ನಿಸ್ತು. ಯಾಕಂದ್ರೆ ಇಡೀ ಮನೆಗೆ ಗೊತ್ತಂತೆ ಸ್ಪಂದನ ಅವರು ಇಲ್ಲಿ ವೀಕ್ ಇದ್ದಾರೆ ಅಂತ ಬಿಟ್ಟು. ಯಾರು ಹೇಳಿದ್ರು ಸ್ಪಂದನ ಅವರು ವೀಕ್ ಇದ್ದಾರೆ ಅಂತ ಬಿಟ್ಟು? ಜಾನ್ವಿ ಅವರು ಅವ್ರನ್ನೇ ಇಲ್ಲಿ ಅವರು ಸ್ಟ್ರಾಂಗ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಯಾರು ವೀಕು ಯಾರು ಸ್ಟ್ರಾಂಗ್ ಅಂತ ಅಂದ್ಬಿಟ್ಟು ಜನಗಳು ಇಲ್ಲಿ ಡಿಸೈಡ್ ಮಾಡೋದು. ಹೌದು, ಅವರು ಆಟ ಆಡ್ತಾ ಇದ್ದಾರೆ, ಎಫರ್ಟ್ ಕೂಡ ತುಂಬಾನೇ ಹಾಕ್ತಿದ್ದಾರೆ. ಆದ್ರೆ ಅವ್ರಿಗೆ ಒಂದು ಅವಕಾಶ ಏನು ಸಿಕ್ಕಿದೆ ಸ್ಪಂದನ ಅವ್ರಿಗೆ, ಅವರು ಅದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಎಲ್ಲಾ ಗೇಮಲ್ಲೂ 100ಕ್ಕೆ 100% ನಾನು ಹೇಳ್ತಿರೋದು, ಎಲ್ಲಾ ಗೇಮಲ್ಲೂ ಕೂಡ ಒಬ್ಬರೇ ಗೆಲ್ಲಕ್ಕಾಗತ್ತಾ? ಇಲ್ವೇ ಇಲ್ಲ. ಹಾಗಿದ್ರೆ ಒಬ್ಬರೇ ಗೆಲ್ಲಂಗಿದ್ರೆ ಬಿಗ್ ಬಾಸ್ ಮನೆಗೆ ಯಾರೋ ಒಬ್ಬರು ಸ್ಪರ್ಧಿ ಕಳಿಸ್ಬಿಟ್ಟು ಅವರೇ ಗೆದ್ರು ಅಂತ ಹೇಳ್ಬೋದಲ್ಲ. ಎಲ್ಲರಲ್ಲೂ ಕೂಡ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅವರು ಸೀರಿಯಲ್ ನಲ್ಲೇ ಆಕ್ಟ್ ಮಾಡಿದ್ದಾರೆ, ಫಾಲೋವರ್ಸ್ ಜಾಸ್ತಿ ಇದ್ದಾರೆ. ಆದ್ರೆ ನಂಗೆ ಡೌಟ್ ಬರ್ತಾ ಇದೇನಪ್ಪ ಅಂತಂದ್ರೆ ಅವ್ರ ಗೇಮ್ ಏನು ಚೆನ್ನಾಗಿ ಆಡ್ತಾ ಇಲ್ಲ, ಆದ್ರೂ ಕೂಡ ಇಲ್ಲಿ ಸ್ಪಂದನ ಅವರು ಹೇಗೆ ಸೇವ್ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರ ಹತ್ರ ಇಲ್ಲಿ ಜಾನ್ವಿ ಅವರು ಡಿಸ್ಕಷನ್ ಮಾಡ್ತಾರೆ. ಹೇಗೆ ಸೇವ್ ಆಗ್ತಿದ್ದಾರೆ ಅಂತಂದ್ರೆ ಕರ್ನಾಟಕ ಜನತೆಗೆ ಅವ್ರದೊಂದು ವ್ಯಕ್ತಿತ್ವ, ಸ್ಪಂದನ ಅವ್ರದ್ದು ವ್ಯಕ್ತಿತ್ವ ಏನ್ ಇಷ್ಟ ಆಗಿದೆ ಅದಕ್ಕೋಸ್ಕರನೇ ಇಲ್ಲಿ ಜನಗಳು ವೋಟ್ ಮಾಡಿ ಸೇವ್ ಮಾಡ್ತಿರ್ಬೋದಲ್ವಾ. ಇದನ್ನೇ ಯಾಕೆ ಇಲ್ಲಿ ಜಾನ್ವಿ ಅವ್ರು ಥಿಂಕ್ ಮಾಡ್ತಲ್ಲ, ಇಲ್ಲಿ ಸ್ಪಂದನ ಏನೂ ಇಲ್ಲ, ಏನೂ ಕೆಲಸ ಮಾಡಲ್ಲ, ಏನೂ ಮಾತಾಡಲ್ಲ ಅಂತ ಯಾಕೆ ಬ್ಲೇಮ್ ಮಾಡಬೇಕು? ಈ ಒಂದು ವರ್ಣ ಇಲ್ಲಿ ಜಾನ್ವಿ ಅವರು ಹೇಳಿದ್ದು ಯೋಗ ಯೋಗ್ಯತೆ ಎರಡೂ ಇರಬೇಕು ಅಂತ ಬಿಟ್ಟು. ಈಗ ಸ್ಪಂದನ ಅವ್ರಿಗೆ ಯೋಗ ಯೋಗ್ಯತೆ ಎರಡೂ ಕೂಡ ಇಲ್ಲೇ ಇದೆ, ಅದಕ್ಕೋಸ್ಕರನೇ ಬಿಗ್ ಬಾಸ್ ಮನೆಯಲ್ಲಿ ಉಳಿತಿದಾರಲ್ವಾ. ಆದ್ರೆ ಜಾನ್ವಿ ಅವ್ರಿಗೆ ಏನಿಸ್ಬಿಟ್ಟಿದೆ ಅಂತಂದ್ರೆ ಸ್ಪಂದನ ಅವರು ವೀಕು 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 ಅಂತ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಇವರಿಬ್ಬರಿಗೆ ಯಾವಾಗ ಟಾಸ್ಕ್ ಬರಬೇಕು ಅವಾಗ ಸ್ಪಂದನ ಅವರು ಸರಿಯಾಗಿ ಕೊಟ್ಟರು ಅಂದ್ರೆ ಗೊತ್ತಾಗುತ್ತೆ. ಇದಾದ್ಮೇಲೆ ಒಂದು ಟಾಸ್ಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಇಲ್ಲಿ ಕಾವ್ಯ ಅವರು ಮತ್ತಿಲ್ಲಿ ಸ್ಪಂದನ ಅವರು ಇಬ್ರು ಕೂಡ ಇಲ್ಲಿ ಗೆದ್ದಿದ್ದಾರೆ. ನಿಜವಾಗ್ಲೂ ಕೂಡ ಎಕ್ಸಲೆಂಟ್. ಯಾಕಂದ್ರೆ ಈ ರೀತಿಯಾಗಿ ಬ್ಲೇಮ್ ಮಾಡ್ತಾ ಇದ್ದಾಗ ಯಾವ್ದಾರ ಒಂದು ಟಾಸ್ಕ್ ಸಿಕ್ಕಿದಾಗ ಇಲ್ಲಿ ಇವ್ರು ಗೆಲ್ತಾರಲ್ಲ, ಆ ಒಂದು ಸಂಭ್ರಮಾಚರಣೆ ಮಾಡೋದು ಸಿಕ್ಕಾಪಡೆ ಖುಷಿ ಕೊಡುತ್ತೆ. ಇದೆಲ್ಲ ಒಂದ್ ಕಡೆ ಆಯ್ತು ಅಂತಂದ್ರೆ ಇಲ್ಲಿ ರಿಷಾ ಅವ್ರಿಗೆ ಕೆಲಸ ಮಾಡೋದು ಅಂದ್ರೆ ಇಲ್ಲಿ ಆಗಲ್ಲ. ಫಸ್ಟಿಗೆ ಇಲ್ಲಿ ಮಾಳೂರ್ ಕ್ಯಾಪ್ಟನ್ ಆಗಿದ ತಕ್ಷಣ ಬಾತ್ರೂಮ್ ನ ಕ್ಲೀನ್ ಮಾಡ್ಬೇಕು ಅಂತ ಅಂದಾಗ ಇಲ್ಲಿ ಸಿಕ್ಕಾಪಟ್ಟೆ ಅಳ್ಕೊಂಡು ಒಂದು ಸೀನ್ ಕ್ರಿಯೇಟ್ ಮಾಡಿದ್ರು. ಒಂದು 3 ದಿವಸ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ 3 ದಿವಸ ಆಗಿದೆ. ಇಲ್ಲಿ ಮಾಳು ಅವ್ರು ಬಂದು ಹೇಳ್ತಾರೆ ಇಲ್ಲಿ ಬಾತ್ರೂಮ್ ವಾಶ್ ಮಾಡಿಲ್ವಲ್ಲಪ್ಪ ಅಂತ ಅಂದ್ಬಿಟ್ಟು. ಇಲ್ಲಿ ಅವರು ಎಲ್ರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಮಾಳು ಅವರು. ಅದೇ ರಿಷಾ ಅವರು ನಾನು ಕೇಳಲ್ಲ ಏನ್ ಮಾಡ್ತೀರಾ ಇವಾಗ ಅಂತೆಲ್ಲ ಮಾತಾಡ್ತಾರೆ. ಆ ಒಂದು ಸ್ಥಾನದಲ್ಲಿ ಬೇರೆ ಯಾರು ಇದ್ದಿದ್ರೆ ನಿಂಗೆ ಏನೋ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಕೊಡ್ಬೇಕಿತ್ತು. ಮಾಡೋರು ಏನು ಕೂಡ ಇಲ್ಲಿ ಮಾತಾಡ್ಲಿಲ್ಲ. ಇಲ್ಲಿ ಬಾತ್ರೂಮ್ ವಾಶ್ಗೆ ಮಾಡಬೇಕು ಅಂತ ಇಲ್ಲಿ ಹೇಳಿದ್ರು. ಇವ್ರು ಏನು ಅಂತಂದ್ರೆ ಮನೇಲಿ ಏನೂ ಮಾಡ್ತಾಯಿಲ್ಲ, ಕಿರ್ಚಾಡೋದೊಂದು ಬಿಟ್ಬಿಟ್ಟು ರಿಷಾ ಅವರು ಬೇರೆ ಏನು ಮಾಡಿದ್ದಾರೆ ನೀವು ಗೇಮ್ ಅಂತ ನೋಡ್ಬೋದು, ಅದರಲ್ಲೂ ಕೂಡ ಇಲ್ಲಿ 0. ನಾನು ಹೋಗ್ತೀನಿ, ನಾನು ಆಡ್ತೀನಿ ಅಂತ ನೋಡಿ ಇಲ್ಲಿ ರಿಷಾ ಅವರು ಮುಂದೆನೇ ಬರ್ತಾಯಿಲ್ಲ. ಬೇರೆ ಯಾವ್ದಾರ ವಿಚಾರಕ್ಕೆ ಹೊಡಿಯೋದು ಹೇಳಿ ಯಾರಿಗನ, ಇಲ್ಲ ಅಂತಂದ್ರೆ ಏಕವಚನ ಬೈಯೋದು ಹೇಳಿ ಅದರಲ್ಲಿ ಮುಂದೆ ಇರ್ತಾರೆ. ಇನ್ನು ಕೆಲಸದ ವಿಚಾರದಲ್ಲಂತೂ ಇಲ್ವೇ ಇಲ್ಲ. ಬರೀ ಊಟ ಮಾಡು, ಅವ್ರು ಇವ್ರ ಹತ್ರ ಜಗಳ ಮಾಡು, ಅಷ್ಟರಲ್ಲೇ ಇಲ್ಲಿ ರಿಷಾ ಅವರು ಕಾಣಿಸ್ತಾ ಇದ್ದಾರೆ ಅಂತ ನನ್ನ ಒಂದು ಒಪಿನಿಯನ್. ಇಲ್ಲಿ ಬಾತ್ರೂಮ್ ವಾಶ್ ಮಾಡಿ ಅಂತ ಹೇಳಿದಾಗ ಕೂಡ ನಾನು ಮಾಡ್ತೀನಿ ಹೋಗಿ, ಇವಾಗ ಗೇಮಿಂದ ಬಂದಿದೀವಿ ಸುಸ್ತಾಗಿದೆ ಅಂತ ಹೇಳ್ತಾರೆ. ಅವ್ರೇನು ಗೇಮ್ ಮಾಡಿದ್ರ ಅಲ್ಲಿ ಸುಸ್ತಾಗಿದೆ ಅಂತ ಹೇಳಕ್ಕೆ? ಕೆಲವೊಬ್ರು ಏನೇನು ಅಂತ ಒಬ್ರು ಬಿಗ್ ಬಾಸ್ ಮನೆಗೆ ಏನಕ್ಕೆ ಬಂದಿದೀವಿ ಅನ್ನೋದೇ ಅಲ್ಲಿ ಮರ್ತೋಗಿದ್ದಾರೆ ಅಂತ ಕಾಣಿಸ್ತದೆ. ಅದರಲ್ಲಿ ರಿಷಾ ಅವ್ರು ಕೂಡ ಇಲ್ಲಿ ಒಬ್ರು. ಇದೆಲ್ಲ ಆದ್ಮೇಲೆ ನೋಡಿ 2 ಗಂಟೆ 40 ನಿಮಿಷ ಆಗಿದೆ ಇಲ್ಲಿ ರಾತ್ರಿ. ಅವಾಗ ಇಲ್ಲಿ ಸೂರಜ್ ಅವ್ರ ಬಗ್ಗೆ ರಿಷಾ ಅವರು ಮತ್ತೆ ರಾಶಿಕ್ ಅವರು ಡಿಸ್ಕಷನ್ ಮಾಡ್ತಾರೆ. ಯಾಕಪ್ಪ ಬೇಕು, ಇಲ್ಲಿ ರಾಶಿಕ್ ಅವರು ಕೂಡ ಗೇಮ್ ಮಾಡಿದ್ರು, ಸುಸ್ತಾಗಿದ್ರು, ಮಲ್ಕೋಬೇಕು, ಅದನ್ನ ಬಿಟ್ಬಿಟ್ಟು ಸೂರಜ್ ಅವ್ರ ಬಗ್ಗೆ ಡಿಸ್ಕಷನ್ ಮಾಡೋ ಒಂದು ನೆಸೆಸಿಟಿ ಇಲ್ಲಿ ಇರಲಿಲ್ಲ. ಆ ಒಂದು ಡಿಸ್ಕಷನ್ ಏನಾಯ್ತು ಅಂತ ಇಲ್ಲಿ ತೋರಿಸ್ಲಿಲ್ಲ ಬಿಗ್ ಬಾಸ್ ಕೂಡ. ಇಲ್ಲಿ ಸೂರಜ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಅಂತ ಮಾತ್ರನೇ ಇಲ್ಲಿ ಹೇಳಿದ್ರು. ಈ ಒಂದು ಮ್ಯಾಟ್ರ್ ಏನಿದೆ ಇದು ಕಿಚ್ಚನ ಪಂಚಾಯಿತಿಯಲ್ಲಿ 100% ಇದ್ರ ಬಗ್ಗೆ ಏನ್ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿಸ್ತಾರೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಯಾಕಂದ್ರೆ ಅಲ್ಲಿ ಮ್ಯೂಟ್ ಮಾಡಿದ್ರು, ಬಿಗ್ ಬಾಸ್ ವಾಯ್ಸ್ ಇಲ್ಲಿ ಬಂತು, ಇಲ್ಲಿ ಸೂರಜ್ ಅವ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ ಇಬ್ರು ಕೂಡ ಅಂತ. ಅವಾಗ ಇಲ್ಲಿ ಜಗಳ ಆಗುತ್ತೆ. ಆ ನಂತರ ಇಲ್ಲಿ ರಿಷಾ ಅವರು ಬಂದ್ಬಿಟ್ಟು ಈಚೆ ಮಲ್ಕೊಂತಾರೆ. ಇನ್ನು ಬೆಳಿಗ್ಗೆ ಎದ್ದಿದ ತಕ್ಷಣ ಲವ್ ಮ್ಯಾಟರು, ಲವ್ ಆಂಗರ್ ಅಂದ್ಬಿಟ್ಟು ಇದ್ರ ಬಗ್ಗೆ ಮಾತಾಡಿದ್ರಂತೆ. ಅಂದ್ರೆ ಇವ್ರಿಬ್ಬರದು ರಾಶಿಕಾ ಅವ್ರದ್ದು ಮತ್ತೆ ಇಲ್ಲಿ ಸೂರಜ್ ಅವ್ರದ್ದು ಲವ್ ಮ್ಯಾಟರ್ ಬಗ್ಗೆ ಇಲ್ಲಿ ವಿಚಾರ ಎತ್ತದಂತೆ. ನಮಗೆ ಸ್ವಲ್ಪ ಇಲ್ಲಿ ಮುಜುಗರ ಆಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವರು ರಾಶಿಕಾ ಅವ್ರಿಗೆ ಹೇಳಿದ್ರಂತೆ.
ಇವರು ಬಿಗ್ ಬಾಸ್ ಮನೆಗೆ ಏನಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ಗೇಮ್ ಹೇಗೆ ಆಡಬೇಕು ಅಂತ ಡಿಸ್ಕಷನ್ ಮಾಡ್ತಾ ಇಲ್ಲ. ಲವ್ ಮಾಡೋದು ಹೇಗೆ, ಇಲ್ಲಿ ಬೇರೆಯವ್ರದ್ದು ಯಾರ ಚೆನ್ನಾಗಿದ್ರೆ ಅವ್ರಿಬ್ರು ಮಧ್ಯೆ ಹೋಗಿ ಹುಳಿ ಹಿಂಡೋದು ಹೇಗೆ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವರು ರಾಶಿಕ್ ಅವರು ತುಂಬ ಚೆನ್ನಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಕಾವ್ಯ ಅವರು ಮತ್ತಿಲ್ಲಿ ಗಿಲ್ಲಿ ನಟ ಅವ್ರನ್ನ ಹೇಗೆ ನಾವು ಹೊಡಿಬೇಕು, ಇಲ್ಲಿ ಗಿಲ್ಲಿ ಅವ್ರನ್ನ ಕುಗ್ಗಿಸ್ಬೇಕಂದ್ರೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಇಬ್ಬರು ಕೂಡ ಡಿಸ್ಕಷನ್ ಮಾಡಿದ್ರು. ಅವಾಗ ಇವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಚೆನ್ನಾಗಿತ್ತು. ಸೂರಜ್ ಅವ್ರ ಮ್ಯಾಟ್ರ್ ಬಂದಿದ್ದ ತಕ್ಷಣ ಇಲ್ಲಿ ರಾಶಿಕ್ ಅವ್ರಿಗೆ ಸಿಕ್ಕಾಪಟ್ಟೆ ಉರ್ದೋಯ್ತು. ಅದರಲ್ಲೂ ಕೂಡ ಅವ್ರ ಬಗ್ಗೆ ಮಾತಾಡಿದ್ರಲ್ಲ, ಸ್ವಲ್ಪ ನೀವು ಇಬ್ಬರೇ ಕೂತಿರ್ತೀರಾ, ಮುಜುಗರ ಆಗುತ್ತೆ ನೋಡಿದವ್ರಿಗೆಲ್ಲ ಅಂತ ಇಲ್ಲಿ ರಿಷಾ ಅವ್ರು ಹೇಳಿದ್ರು. ಅದಕ್ಕೆ ಇಲ್ಲಿ ರಾಶಿಕ್ ಅವ್ರಿಗೂ ಕೂಡ ಸಖತ್ತಾಗಿ ಉರಿ ಹತ್ತಿತು. ಯಾವಾಗ್ಲೂ ಕೂಡ ಒಂದೇನಾಗುತ್ತೆ ಅಂತಂದ್ರೆ ಅವ್ರ ಬುಡಕ್ಕೆ ಬಂದಾಗೆ ಇಲ್ಲಿ ಅವ್ರಿಗೆ ಗೊತ್ತಾಗೋದು. ಸದ್ಯಗ ರಿಷಾ ಅವ್ರಿಗೆ ರಾಶಿಕ್ ಅವ್ರಿಗೆ ಸಿಕ್ಕಾಪಟ್ಟೆ ಜಗಳ ಆಗಿದೆ. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಇದು ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ ನೋಡಿ ಗಿಚ್ಚಿನ ಪಂಚಾಯತಿಯಲ್ಲಿ. ಇದ್ರ ಬಗ್ಗೆ ಯಾಕಂದ್ರೆ ಡಿಸ್ಕಷನ್ ಆಗ್ಲೇಬೇಕು. ಯಾಕಂತಂದ್ರೆ ಆಟ ಆಡೋದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರಲ್ಲ, ಅದಕ್ಕೆ ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಇಲ್ಲಿ ಆಗೋದು ಹಿಂದೆಯಿಂದ ಚೂರಿ ಹಾಕ್ಬಾರ್ದು, ಮುಂದೆಯಿಂದನೇ ಚೂರಿ ಹಾಕಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಇಲ್ಲಿ ಹೇಳಿದ್ರು. ಇಲ್ಲಿ ಹಿಂದೆನೂ ಚೂರಿ ಹಾಕ್ಬಾರ್ದು, ಮುಂದೆನೂ ಚೂರಿ ಹಾಕ್ಬಾರ್ದು. ನನ್ನ ಪ್ರಕಾರ ನಾನು ಇಲ್ಲಿ ಹೇಳ್ತಿರೋದು, ಈ ಯಾರಾದ್ರೂ ಒಬ್ರು ನಮ್ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತಂದ್ರೆ ಹಿಂದೆಯಿಂದ ಚೂರಿ ಯಾಕೆ ಹಾಕ್ಬೇಕು, ಮುಂದೆಯಿಂದ ಯಾಕೆ ಚೂರಿ ಹಾಕ್ಬೇಕು. ಚೂರಿ ಹಾಕಂಗಿದ್ರೆ ಅವ್ರ ಪಕ್ಷ ಅಂದ್ರೆ ಅವ್ರ ಪರ ನಾವಿಲ್ಲಿ ನಿಂತ್ಕೊಂಡು ಮಾತಾಡ್ಲೇಬಾರ್ದು, ಅವ್ರ ಜೊತೆ ನಾವಿಲ್ಲಿ ಇರಲೇಬಾರ್ದು. ನಮ್ಮ ಒಂದು ಆಲೋಚನೆಯಲ್ಲಿ ನಾವು ಅವ್ರಿಗೆ ಮೋಸ ಮಾಡಬೇಕು ಅಂತ ಇತ್ತು ಅಂತಂದ್ರೆ ಹಿಂದೆ ಮುಂದೆ ಎಲ್ಲಿ ಚೂರಿ ಹಾಕಿದ್ರೆ ಏನೋ ಒಟ್ಟಲ್ಲಿ ಚೂರಿ ಹಾಕ್ದಂಗೆ ಅಲ್ವಾ. ಇದು ನನ್ನ ಒಂದು ಒಪಿನಿಯನ್. ಬೇರೆಯವ್ರಿಗೆ ಯಾವ ರೀತಿ ಅರ್ಥ ಆಗುತ್ತೆ ಇಲ್ಲಿ ಗೊತ್ತಿಲ್ಲ. ಈ ಒಂದು ಡಿಸ್ಕಷನ್ ಅಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಬಂದು ಕೇಳ್ತಾರೆ, ಸೇವ್ ಆಗಕ್ಕೆ ಒಂದು ರೀಸನ್ ಕೊಟ್ಟೆ, ಮತ್ತೆ ನಾಮಿನೇಟ್ ಮಾಡೋಕೆ ಒಂದು ರೀಸನ್ ಕೊಟ್ಟೆ, ಇದು ಕರೆಕ್ಟ್ ಅನ್ನಿಸ್ತಾ ಅಂತ ಅಂದ್ಬಿಟ್ಟು ಅವಾಗ ಇಲ್ಲಿ ರಕ್ಷಿತಾ ಅವರು ಹೇಳ್ತಾರೆ. ಇಲ್ಲಿ ಕಾವ್ಯ ಅವ್ರು ಕೇಳಿದ್ ಕೂಡ ಒಳ್ಳೇದಾಯ್ತು. ಯಾಕಂದ್ರೆ ಕೆಲವೊಬ್ಬರಿಗೆ ಇವ್ರ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ ಬರಬಾರ್ದಲ್ವಾ, ಅದಕ್ಕೋಸ್ಕರ ಇಲ್ಲಿ ಕಾವ್ಯ ಅವ್ರು ಕೇಳಿದ್ದು. ಇಲ್ಲಿ ಸೇವ್ ಆಗಕ್ಕೂ ನೀನು ಕರೆಕ್ಟ್ ಆದ ಒಂದು ಡಿಸಿಷನ್ ಕೊಡಬೇಕಿತ್ತು, ಮತ್ತೆ ಇಲ್ಲಿ ನಾಮಿನೇಟ್ ಮಾಡೋಕ್ಕೂ ಕೂಡ ಇಲ್ಲಿ ಕರೆಕ್ಟ್ ಆದ ಡಿಸಿಷನ್ ಕೊಡಬೇಕಿತ್ತು. ಇಲ್ಲಿ ಸುದಿ ಅವರು ಯಾಕಂದ್ರೆ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾರೆ, ಅದಕ್ಕೆ ಸೇವ್ ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟ್ರಾಂಗ್ ಇರೋರ್ನ ನೀನು ನಾಮಿನೇಟ್ ಮಾಡ್ತಿದ್ಯಾ ಅಥವಾ ವೀಕ್ ಇರೋರ್ನ ಇಲ್ಲಿ ನಾಮಿನೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಕೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಹೇಳಿದ್ರು. ಅಂದ್ರೆ ಈ ಒಂದು ಮ್ಯಾಟ್ರ್ ಏನಿತ್ತು ಅದ್ರ ಬಗ್ಗೆ ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಕಾವ್ಯ ಅವರು ಹೇಳ್ದಾಗೆ ಸ್ವಲ್ಪ ರಕ್ಷಿತ್ ಅವ್ರಿಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ. ಯಾಕಂದ್ರೆ ನೆಕ್ಸ್ಟ್ ಒಂದು ಟಾಸ್ಕ್ ಕೊಡ್ತಾರಲ್ಲ, ಆ ಟಾಸ್ಕ್ ಅಲ್ಲಿ ನಾನು ಕರೆಕ್ಟ್ ಆದ ಡಿಸಿಷನ್ ತಗೋಬೇಕು ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಡಿಸೈಡ್ ಕೂಡ ಆದ್ರು. ನೆಕ್ಸ್ಟ್ ನೋಡಿ ಅದಾಗಿದ ತಕ್ಷಣ ಇಲ್ಲಿ ಟಾಸ್ಕ್ ಕೊಡ್ತಾರೆ. ಆ ಒಂದು ಬ್ಯಾಲೆನ್ಸ್ಡ್ ಟಾಸ್ಕ್ ಏನಿರುತ್ತೋ ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಇಲ್ಲಿ ನಿನಗೆ ಸರಿಯಾಗಿ ಬ್ಯಾಲೆನ್ಸ್ ಮಾಡಕ್ಕೆ ಬರಲ್ಲ, ನೀನು ಆಡ್ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ. ಇಲ್ಲಿ ರಕ್ಷಿತ್ ಅವ್ರನ್ನ ತುಳಿಯಕ್ಕೆ ಟ್ರೈ ಮಾಡ್ತಾ ಇದಾರೆ. ಇಲ್ಲಿ ಯಾವುದೇ ಒಂದು ಗೇಮ್ ಅಂತ ಬಂದಾಗ ಕೂಡ ಸರಿ ನೀನು ಹೋಗು ಅಂತ ಅಂದ್ಬಿಟ್ಟು ಯಾರು ಕೂಡ ಇಲ್ಲಿ ಬಿಟ್ಕೊಡ್ತಿಲ್ಲ. ಆ ನಂತರ ಇಲ್ಲಿ ಸೇವ್ ಮಾಡಕ್ಕೆ ಮಾತ್ರ ಇಲ್ಲಿ ಡಿಸಿಷನ್ ಕೇಳಕ್ ಹೋಗ್ತಾರೆ. ಯಾಕೆ ಕೇಳಬೇಕು, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದ್ರಲ್ಲಿ ಒಬ್ಬೊಬ್ರಿಗೆ ಚಾನ್ಸ್ ಕೊಡಬೇಕು. ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಆತ್ರ ಏನ್ ಬಂತು ಇಲ್ಲಿ, ಹೌದಾ ಬಿಡು ಒಂದ್ಸತಿ ಸೋತ್ರೆ ಹೇಳ್ಬೋದಲ್ವಾ, ಅಶ್ವಿನಿಗಳವ್ರು ಮಾಡ್ತಿರೋ ಮಿಸ್ಟೇಕ್ ಏನು ಅಂತಂದ್ರೆ ಅವ್ರನ್ನ ಅವರೇ ಇಲ್ಲಿ ಗ್ರೇಟ್ ಅಂತ ಅನ್ಕೊಂಡಿದ್ದಾರೆ. ನಿಜವೂ ಕೂಡ ಟಾಸ್ಕ್ ಇಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ರಾಶಿಕ್ ಅವ್ರು ನೋಡಿ ಬುದ್ಧಿವಂತಿಕೆಯಿಂದ ಇಲ್ಲಿ ಜಾರ್ಕೊಂಡ್ಬಿಟ್ರು, ಹೇಗಿದ್ರು ಸೇವ್ ಮಾಡಲ್ಲ, ನಾನು ಯಾಕೆ ಆಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಜಾರ್ಕೊಂಡ್ಬಿಟ್ರು. ಇಲ್ಲಿ ರಕ್ಷಿತ್ ಅವ್ರಿಗೆ ಚಾನ್ಸ್ ಕೊಡದೇ ಇರೋದೇ ಮೇನ್ ಒಂದು ರೀಸನ್ ಆಗ್ತದೆ. ಇಲ್ಲಿ ನೀನು ಅರ್ಜೆಂಟ್ ಮಾಡ್ತೀಯಾ, ಹಾಗೆ ಮಾಡ್ತೀಯಾ, ಹೀಗೆ ಮಾಡ್ತೀಯಾ ಅಂತ ಹೇಳ್ತಾರೆ. ಇವ್ರು ಯಾಕೆ ಇಲ್ಲಿ ಫಸ್ಟ್ ಡಿಸಿಷನ್ ತಗೊಂತಿದ್ದಾರೆ, ಇಲ್ಲಿ ರಕ್ಷಿತ್ ಅವ್ರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಚಾನ್ಸ್ ಕೊಟ್ಟಿ ನೋಡ್ಬೇಕು, ಅವ್ರು ಗೆಲ್ತಾರ ಸೋಲ್ತಾರ, ಆಮೇಲೆ ಚಾನ್ಸೇ ಕೊಟ್ಟಿಲ್ಲ ಅಂತಂದ್ರೆ ಹೇಗೆ ಗೊತ್ತಾಗುತ್ತೆ. ಈ ಒಂದು ಬ್ಯಾಲೆನ್ಸ್ಡ್ ಟಾಸ್ಕ್ ಏನಿತ್ತು ಇದರಲ್ಲಿ ನಾಮಿನೇಷನ್ ಆಗಿರೋರು ಗೆಲ್ತಾರೆ. ಆದ್ರೆ ಇಲ್ಲಿ ಗಿಲ್ಲಿ ನಟ ಅವರು ಮತ್ತೆ ಇಲ್ಲಿ ಧನುಷ್ ಅವರು, ಕಾವ್ಯ ಅವರು ಮತ್ತೆ ಸ್ಪಂದನ ಅವರು ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾರೆ. ಇಲ್ಲಿ ಅಭಿ ಅವರು ಇಲ್ಲಿ ಗಿಲ್ಲಿ ನಟ ಅವ್ರ ಬಗ್ಗೆ ಮಾತಾಡ್ತಾರಲ್ಲ, ನನಗೆ ಇಲ್ಲಿ ಪರ್ಸನಲಿ ಇಷ್ಟ ಆಗ್ಲೇ ಇಲ್ಲ. ಯಾಕಪ್ಪ ಇಲ್ಲಿ ರಕ್ಷಿತ್ ಅವರು ಇವರ ಸೇವ್ ಮಾಡಿದ್ರು ಅಂತ ನನಗೆ ಅವಾಗ ಅನಿಸ್ತು. ಇಲ್ಲಿ ಗಿಲ್ಲಿ ಅವರು ನಿಜವಾಗ್ಲೂ ಕೂಡ ಗೇಮ್ನ ತುಂಬಾ ಚೆನ್ನಾಗೇ ಇಲ್ಲಿ ಆಡಿದ್ರು. ಲಾಸ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಕಾವ್ಯ ಅವರು ಇಡಕ್ಕೆ ಬಂದಾಗ ಸ್ವಲ್ಪ ಇಲ್ಲಿ ಅಲ್ಲಾಡ್ತು. ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗಿದ್ದು ಮಿಕ್ಕಿರೋ 3 ಜನ, ಆದ್ರೆ ಮಿಸ್ಟೇಕ್ ಮಾಡಿರೋದು ಬೇರೆಯವರು. ಇಲ್ಲಿ ಧನುಷ್ ಅವ್ರು ನೀವು ನೋಡೋದು ಲಾಸ್ಟ್ ಅಲ್ಲಿ ಎಂಡಿಂಗ್ ನಲ್ಲಿ ಬೇಗ ಜೋಡಿಸ್ಬಿಟ್ಟು ಹೋಗಿದ್ರೆ ಆ ಒಂದು ಗೇಮ್ ನ ಗೆಲ್ಬೋದಿತ್ತು. ಇಲ್ಲಿ ಮಿಸ್ಟೇಕ್ ಗಿಲ್ಲಿಯವರು ಮಾಡೇ ಇಲ್ಲ, ಆದ್ರೂ ಕೂಡ ಅದಕ್ಕೆ ಗಿಲ್ಲಿನೇ ಕಾರಣ. ಇಲ್ಲಿ ಸಿಲ್ಲಿಯಾಗಿ ಆಡ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವ್ರು ಹೇಳ್ತಿದ್ರು. ಯಾಕಂದ್ರೆ ಅವ್ರು ನಾಮಿನೇಷನ್ ಆಗಲ್ಲ ಅಂತ ಅವ್ನು ಗೊತ್ತು ಅಂತ ಹೇಳಿದ್ರು. ಇಲ್ಲಿ ಏನಾದ್ರು ಗಿಲ್ಲಿ ನಟ ಅವ್ರು ಬಂದು ಹೇಳಿದ್ರ ನಾನು ನಾಮಿನೇಷನ್ ಆಗಲ್ಲ ಗುರು, ಅದಕ್ಕೆ ಹಿಂಗ್ ಸಿಲ್ಲಿಯಾಗಿ ಆಡ್ದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವರೇ ನೋಡಿದ್ದಾರೆ. ಬಟ್ ನಮ್ಗಿಲ್ಲಿ ಬೇರೆ ತರ ಅದು ಕಾಣಿಸ್ಬೋದು. ಇಲ್ಲಿ ನಿಜವಾಗ್ಲೂ ಕೂಡ ಗಿಲ್ಲಿಯವರು ಏನು ಮಿಸ್ಟೇಕ್ ಮಾಡಿಲ್ಲ, ತುಂಬಾ ಚೆನ್ನಾಗಿ ಇಲ್ಲಿ ಆಡಿದ್ರು. ಏನು ಅವರೇ ಇಲ್ಲಿ ಬೀಳಿಸ್ಬಿಟ್ರ, ಅಲ್ಲಿ ಕೊನೆಯದಾಗಿ ಇದ್ದಿದ್ದು ಧನುಷ್ ಅವರು ಇದ್ದಿದ್ದು. ಇದನ್ನ ಯಾರು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಲೇ ಇಲ್ಲ. ಇಲ್ಲಿ ಗಿಲ್ಲಿಯವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂತಾರೆ. ನಾನಿರೋ ಟೀಮ್ ಸೋಲುತ್ತೆ ಅಂತ ಹೇಳ್ತಿದ್ರು, ಇವಾಗ ನನಗೂ ಕೂಡ ಹಾಗೆ ಅನಿಸ್ತದೆ. ಎಷ್ಟೇ ಸ್ಟ್ರಾಂಗ್ ಇದ್ರು ಕೂಡ ನಮ್ಮ ಟೀಮ್ ಸೋಲ್ತಿದೆಯಲ್ಲ, ಯಾಕೋ ನನ್ನಲ್ಲೇ ಏನೋ ಸಮಸ್ಯೆ ಇದೆ ಅಂತ ಇಲ್ಲಿ ಹೇಳಿದ್ರು. ಗಿಲ್ಲಿಯವರು ಬೇಜಾರು ಮಾಡ್ಕೊಳ್ಳೋದು ಬೇಡ, ಅವ್ರು ಏನ್ ಕೊಟ್ಟಿದ್ರು ಟಾಸ್ಕ್ ಅದ್ರಲ್ಲಿ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ರು. ಬಟ್ ಸೋಲು ಗೆಲುವು ಅನ್ನೋದು ಅವ್ರ ಒಬ್ಬರ ಕೈಯಲ್ಲಿ ಇರ್ಲಿಲ್ಲ, ಗಿಲ್ಲಿಯವ್ರ ಕೈಲಿ. ನಾನು ಹೇಳ್ತಿರೋದು ನನ್ನ ಪ್ರಕಾರ ಇಲ್ಲಿ 4 ಜನನು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರು.
ಆಡಬೇಕಿತ್ತು, ಸ್ವಲ್ಪ ತಲೆನ ಯೂಸ್ ಮಾಡಬೇಕಿತ್ತು. ಇಲ್ಲಿ ಗಿಲ್ಲಿಯವರು ಒಬ್ಬರಿಂದನೇ ಸೋಲ್ತು ಅಂತ ಇಲ್ಲಿ ಅಭಿಯವ್ರು ಹೇಗೆ ಹೇಳ್ತಾರೆ? ಅವ್ರು ಬಂದಿದ್ರೆ ಟೀಮ್ ಗೆದ್ಬಿಡೋದಾ? ಏನೂ ಇಲ್ಲ, 4 ಜನನು ಕೂಡ ಬ್ಯಾಲೆನ್ಸ್ ಮಾಡಿ ಇಲ್ಲಿ ಆಡಬೇಕಿತ್ತು. ಧನುಷ್ ಅವ್ರು ಸ್ವಲ್ಪ ಇಲ್ಲಿ ಹರಿ ಮಾಡಿದ್ರು. ಅವ್ರು ಇಲ್ಲಿ ಹರಿ ಮಾಡಿದಕ್ಕೆ ಆ ಒಂದು ಗೇಮ್ ಇಲ್ಲಿ ಸೋತ್ರು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತಿದೆ ನೀಟಾಗಿ. ಆದರೆ ಇದನ್ನ ಗಿಲ್ಲಿಯವ್ರ ಮೇಲೆ ಯಾಕೆ ಹಾಕಬೇಕು? ಇಲ್ಲಿ ಅಭಿಯವ್ರದೇನೆ ನಿಜವಾಗ್ಲೂ ಕೂಡ ಇಲ್ಲಿ ಮಿಸ್ಟೇಕು. ಯಾರು ಹೇಗೆ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗಮನ ಇಟ್ಟು ನೋಡಿ ಆನಂತರ ಇಲ್ಲಿ ಮಾತಾಡಬೇಕು ಅಭಿಯವರು. ಇಲ್ಲಿ ನೋಡಿ, ಈ ಒಂದು ಗೇಮ್ ಗೆದ್ದಾಗೂ ಕೂಡ ನಾಮಿನೇಷನ್ ತಂಡದಿಂದ ಸೇವ್ ಆಗ್ಬೋದು ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಬಿಗ್ ಬಾಸ್ ಕೂಡ ಗೇಮ್ ಆಡ್ತಾ ಇದಾರ ಅಂತ ಇಲ್ಲಿ ಅನ್ಸುತ್ತೆ. ಇಲ್ಲಿ ಮೆಜಾರಿಟಿ ಯಾರಿಗೆ ಬರುತ್ತೋ ಅವ್ರು ಇಲ್ಲಿ ಸೇವ್ ಆಗ್ಬೋದು ಅಂತ ಹೇಳ್ಬಿಟ್ರೆ ಮುಗ್ದೇ ಹೋಗುತ್ತೆ, ಮ್ಯಾಟ್ರ್ ಅಲ್ಲಿಗೆ ಕ್ಲೋಸ್ ಆಗ್ಬಿಡುತ್ತೆ. ಯಾಕೆ ಒಮ್ಮತ ಬರಬೇಕು ಅಂತ ಹೇಳ್ತಿದಾರೆ ಗೊತ್ತಿಲ್ಲ. ಬೇಕಂತಂದ್ಬಿಟ್ಟು ಇವರೆಲ್ಲರೂ ಕೂಡ ಒಮ್ಮತ ಇಲ್ಲಿ ಬರಲ್ಲ, ಬೇಕಂತಂದ್ಬಿಟ್ಟು ಏನೋ ಒಂದು ಜಗಳ ತಂದಿಡಬೇಕು ಅಂತಾನೆ ಬಿಗ್ ಬಾಸ್ ಈ ರೀತಿ ಮಾಡ್ತಾರ ಏನೋ ಗೊತ್ತಿಲ್ಲ. ನೋಡಿ, ಇದು ಬ್ಯಾಲೆನ್ಸ್ ಟಾಸ್ಕ್ ಆಗಿದ ತಕ್ಷಣ ಇಲ್ಲಿ ಡಿಸ್ಕಷನ್ಗೆ ಹೋಗ್ತಾರೆ. ಇಲ್ಲಿ ಧ್ರುವಂತೂ ರಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಓವರ್ ಆಗಿ ಆಡ್ತಾ ಇದಾರಪ್ಪ. ಲ್ಯಾಂಡ್ ಲಾರ್ಡ ನೀನೇನು ಇಲ್ಲಿ ಅಂತ ಇಲ್ಲಿ ಕೇಳ್ತಾರೆ. ತಲೆಯಲ್ಲಿ ಸಗಣಿ ತುಂಬಿಕೊಂಡಿತ್ತ ಅಂತ ಇಲ್ಲಿ ಕೇಳ್ತಾರೆ. ಇಲ್ಲಿ ಅವ್ರ ಮೇಲೆ ಸಗಣಿ ನೀರು ಹಾಕ್ಬೇಕಾದ್ರೆ ಅದು ಪವಿತ್ರವಾದದ್ದು ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂತಾರೆ. ಆದ್ರೆ ಇವ್ರು ಬೈಬೇಕಾದ್ರೆ ಮಾತ್ರ ಅದು ಪವಿತ್ರತೆ ಇದೆ ಅದು ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ. ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಆಗ್ತಾ ಇದಾರೆ. ಇಲ್ಲಿ ಈ ವಾರ ಅವರು ನಾಮಿನೇಷನ್ ಕೂಡ ಇಲ್ಲಿ ಆಗಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ನೆಕ್ಸ್ಟ್ ಹೇಳ್ತೀನಿ, ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಮತ್ತೆ ಯಾರ್ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗಿದ್ದಾರೆ ಅಂತ. ಇವ್ರು ಎಲ್ಲರಿಗಿಂತ ಓವರ್ ಆಗಿ ಆಡಿದ್ದು ಅಂತಂದ್ರೆ ಇಲ್ಲಿ ಇವರೆಲ್ಲರೂ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಇಲ್ಲಿ ಇವರು ರಾಶಿಕ್ ಅವರು ಹೊರಗಡೆ ಬರ್ತಾರೆ. ಅವಾಗ ಇಲ್ಲಿ ರಕ್ಷಿತ್ ಅವರು ರಾಶಿಕ್ ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾರೆ. ಬಟ್ ಆದ್ರೆ ಇವರಿಬ್ರಿಗೂ ಕೂಡ ಆಗಲ್ಲ. ಆದ್ರೂ ಕೂಡ ಇಲ್ಲಿ ರಾಶಿಕ್ ಅವ್ರು ಓವರ್ ಆಗಿ ಆಡ್ಬಿಟ್ರು. ಇಲ್ಲಿ ಹೇಗಿದ್ರು ಹೋಗು ಅಂತ ಅಂದ್ರೆ ನೀನ್ ನಾಮಿನೇಷನ್ ಪಾರಾಗು ಅಂತ ಅಂದ್ರೂ ಕೂಡ ಇಲ್ಲಿ ಹೋಗಲ್ಲ ಅಂತ ಅಂತಾರೆ. ಒಟ್ಟಿನಲ್ಲಿ ಅವ್ರಿಗೆ ಹಾಳು ಮಾಡಬೇಕಿತ್ತು, ಅದನ್ನ ಹಾಳು ಮಾಡಿದ್ರು. ನೋಡಿ, ಹೆಣ್ಣಾದವ್ರಿಗೆ ಸಹನೆ ಇರಬೇಕು ಅನ್ನೋದು ಏನಕ್ಕೆ ಅಂತಂದ್ರೆ ಇದೇ ಒಂದು ರೀಸನ್ಗೆ. ಅವರೆಲ್ಲರೂ ಕೂಡ ಒಪ್ಕೊಂಡ್ರಲ್ವಾ, ಸರಿ ಬಿಡು ಆಯ್ತು ಅಂತ ಇಲ್ಲಿ ರಾಶಿಕ್ ಅವರು ಒಪ್ಪಲೇ ಇಲ್ಲ. ಇಲ್ಲಿ ರಕ್ಷಿತ್ ಅವ್ರು ಈಚೆ ಹೋದ್ಮೇಲೆ ಇಲ್ಲಿ ಜಾನ್ವಿ ಅವ್ರು ಹೇಳ್ತಾರೆ, ಏನೇ ಆದ್ರೂ ಕೂಡ ಇಲ್ಲಿ ಏನಾದ್ರೂ ರಕ್ಷಿತನ ಒಪ್ಕೊಳ್ಳಿಲ್ಲ ಅಂತಂದ್ರೆ ಅವಳ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಪರವಾಗಿಲ್ಲ, ನಾನು ಅವಳನ್ನ ಹೊಡಿತೀನಿ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಇಲ್ಲಿ ಹೇಳಿದ್ರು. ಸ್ವಲ್ಪ ಓವರ್ ಆದ ಮಾತು. ಸ್ವಲ್ಪ ಇಲ್ಲಿ ಸಮಾಧಾನ ಪಡ್ಕೋಬೇಕು ಜಾನ್ವಿ ಅವರು ಕೂಡ. ಅವ್ರಿಗೂ ಕೂಡ ಇಲ್ಲಿ ಚಾನ್ಸ್ ಕೊಡಿ, ರಕ್ಷಿತ್ ಅವ್ರಿಗೂ ಕೂಡ. ಅವರು ಅವರಲ್ಲಿರೋ ಟ್ಯಾಲೆಂಟ್ ನ ತೋರಿಸ್ತಾರೆ. ಯಾವುದೋ ಒಂದೇ ಒಂದು ಗೇಮ್ ಇಲ್ಲಿ ರಕ್ಷಿತ್ ಅವ್ರು ಆಡಿದ್ದು ಅಷ್ಟೇ. ಮಿಕ್ಕಿದೆಲ್ಲಾ ಗೇಮಲ್ಲೂ ಕೂಡ ಇಲ್ಲಿ ರಕ್ಷಿತ್ ಅವ್ರನ್ನ ಇವ್ರು ಯಾರೂ ಕೂಡ ಕನ್ಸಿಡರ್ ಮಾಡ್ತಾನೆ ಇಲ್ಲ. ಈ ನಾಮಿನೇಷನ್ ಟೀಮಲ್ಲಿ ಯಾವಾಗ ಸೇರಿದಾರೋ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಬೇಕಂತ ಅಂದ್ಬಿಟ್ಟು ಇವ್ರು ನಾಮಿನೇಟ್ ಆಗ್ಲಿ ಅಂತಾನೆ ಇವರೆಲ್ಲ ಕೂಡ ಇಲ್ಲಿ ಸ್ಕೆಚ್ ಹಾಕೊಂಡು ಪ್ಲಾನ್ ಹಾಕೊಂಡು ಕೂತಿದ್ದಾರೆ. ನೀವು ಅಶ್ವಿನಿ ಅವ್ರನ್ನ ನೋಡ್ಬೋದು, ಮತ್ತೆ ಇಲ್ಲಿ ಜಾನ್ವಿ ಅವ್ರನ್ನ ನೋಡ್ಬೋದು, ರಾಶಿಕಾ ಅವ್ರನ್ನ ನೋಡ್ಬೋದು. ಇವರೆಲ್ಲರೂ ಕೂಡ ಸುದ್ದಿ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಧ್ರುವಂತ್ ಅವ್ರು ಇರ್ಬೋದು. ಇವ್ರು ಕನ್ಸಿಡರೇ ಮಾಡ್ತಲ್ಲ ಇಲ್ಲಿ ರಕ್ಷಿತ್ ಅವ್ರು ಗೇಮ್ ಆಡ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ರಕ್ಷಿತ್ ಅವ್ರು ಕೂಡ ಅದೇ ರೀತಿಯಲ್ಲಿ ಆಟ ಆಡಿಸ್ತಾ ಇದ್ದಾರೆ. ಆದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೂ ಪರವಾಗಿಲ್ಲ, ನಾನು ಹೊಡೆದು ಮನೆಗೆ ಹೋಗ್ತೀನಿ ಅಂತ ಇಲ್ಲಿ ಹೇಳಿದ್ರು. ಯಾಕೆ ಹೇಳ್ಬೇಕು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ನೋಡ್ಬೇಕಿತ್ತು ಏನಾಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗಿರೋದು. ಇನ್ನು ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತು ಅಂತಂದ್ರೆ ಇನ್ನು ನಾಳೆ ಎಪಿಸೋಡ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತಂದ್ರೆ, ಇವಾಗ ಒಂದು ಟಾಸ್ಕ್ ಕೂಡ ಇಲ್ಲಿ ಆಗಿದೆ. ಇದರಲ್ಲಿ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಮತ್ತೆ ಯಾರ್ಯಾರು ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗಿದ್ದಾರೆ ಅಂತಂದ್ರೆ ಇಲ್ಲಿ ಒಂದು ಗೇಮ್ ಕೂಡ ಕೊಟ್ಟಿದ್ದಾರೆ. ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಟೈರ್ ಎಲ್ಲ ಇಟ್ಟಿರ್ತಾರೆ. ಟೈರ್ನ ಯಾರು ಫಸ್ಟ್ ಇಲ್ಲಿ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿದು ಟೈರ್ನ ಎತ್ತಿಡಬೇಕು. ಇದರಲ್ಲಿ ಗೆದ್ದಿರೋದು ಯಾವ ತಂಡ ಅಂತಂದ್ರೆ ಇಲ್ಲಿ ಸೇವ್ ಆಗಿದಾರಲ್ಲ ಆ ತಂಡದವರು ಗೆದ್ದಿದೆ. ಅವ್ರಿಗೆ ಇಮ್ಯುನಿಟಿ ಪವರ್ ಕೂಡ ಇಲ್ಲಿ ಸಿಕ್ಕಿದೆ. ಇದರಲ್ಲಿ ಕಾವ್ಯ ಅವರು, ಸ್ಪಂದನ ಅವರು, ಧನುಷ್ ಅವರು ಗೆದ್ದಿದ್ದಾರೆ. ನೋಡಿ, ಇಲ್ಲಿ ಜಾನ್ವಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಇಲ್ಲಿ ಸ್ಪಂದನ ಅವರು ಸ್ಟ್ರಾಂಗ್ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಇದರಲ್ಲಿ ಸ್ಪಂದನ ಅವ್ರು ಗೆದ್ದಿದ್ದಾರೆ, ಮತ್ತೆ ಕಾವ್ಯ ಅವರು ಕೂಡ ಇಲ್ಲಿ ಗೆದ್ದಿದ್ದಾರೆ. ಎಲ್ಲರೂ ಕೂಡ ಕಾವ್ಯ ಅವರಿಗೆ ಗೇಮ್ ಆಡಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಇಲ್ಲಿ ಬಿಗ್ ಬಾಸ್ ಮನೇಲಿರೋರು ಹೇಳ್ತಿದ್ರು. ಇವ್ರು ಏನು ಕೂಡ ಕಿಸಿಯಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಕಿಸ್ಬಿಟ್ಟು ತೋರಿಸಿದ್ದಾರೆ. ಇದು ನಾಳೆ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಈಗ ಕ್ಯಾಪ್ಟನ್ಸಿಗೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಂತಂತ ಅಂದ್ರೆ ಮೊದಲನೇದಾಗಿ ಕಾವ್ಯ ಅವರು, ಮತ್ತೆ ಗಿಲ್ಲಿ ಅವರು, ಸ್ಪಂದನ ಅವರು, ಅಭಿಷೇಕ್ ಅವರು, ಸೂರಜ್ ಅವರು, ಧನುಷ್ ಅವರು. ಟೋಟಲ್ ಆಗಿ 6 ಜನ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಇನ್ನು ಯಾರ್ಯಾರು ಈ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಷನ್ ಆಗಿದ್ದಾರೆ ಅಂತಂದ್ರೆ ಅಶ್ವಿನಿ ಅವರು, ಜಾನ್ವಿ ಅವರು, ಧ್ರುವಂತ್ ಅವರು, ಸುದಿ ಅವರು, ರಘು ಅವರು, ರಾಶಿಕಾ ಅವರು, ರಕ್ಷಿತ್ ಅವರು, ಇವರೆಲ್ಲ ಕೂಡ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಷನ್ ಆಗಿದ್ದಾರೆ. ಇದರಲ್ಲಿ ಒಂದೇನು ಗೊತ್ತಾಗುತ್ತೆ ಅಂತಂದ್ರೆ ಇಲ್ಲಿ ಸುದಿ ಅವರು ಫಸ್ಟ್ ಸೇವ್ ಆಗ್ಬಿಟ್ಟು ಹೋದ್ರು. ಆದ್ರೆ ನೋಡಿ ಇವಾಗ ಮತ್ತೆ ನಾಮಿನೇಷನ್ ಆಗಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಚಾನ್ಸ್ ಸಿಕ್ಕಿದ ತಕ್ಷಣ ಆ ಒಂದೇ ಚಾನ್ಸ್ ಅಲ್ಲಿ ಗೆಲ್ಲಲ್ಲ. ಮತ್ತೆ ಕಾಲಚಕ್ರ ಹೇಗೆ ತಿರುಗ್ತಾ ಬರುತ್ತೆ, ಅವ್ರ ಬುಡಕ್ಕೆ ಇಲ್ಲಿ ಬಂದಿದ್ದಾರೆ. ಅದಕ್ಕೆ ಇಲ್ಲಿ ನಾಮಿನೇಷನ್ ಕೂಡ ಇಲ್ಲಿ ಆಗಿರೋದು. ಇಲ್ಲಿ ರಕ್ಷಿತ್ ಅವರು ಕೂಡ ಇಲ್ಲಿ ನಾಮಿನೇಷನ್ ಆಗಿದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣನೇ ಮೇನ್ ಆಗಿ ಯಾರ್ಯಾರು ನಾಮಿನೇಟ್ ಆಗಿದ್ರೋ ಆ ಒಂದು ತಂಡದವರೇ. ಇಲ್ಲಿ ಅವ್ರಿಗೆ ಗೇಮ್ ಆಡಕ್ಕೆ ಚಾನ್ಸೇ ಕೊಡ್ತಾ ಇಲ್ಲ. ಒಂದೇ ಒಂದು ಗೇಮ್ ಅಲ್ಲೂ ಕೂಡ ಚಾನ್ಸ್ ಕೊಟ್ಟಿಲ್ಲ ಅಂತಂದ್ರೆ ರಕ್ಷಿತ್ ಅವರು ಅವ್ರನ್ನ ಹೇಗೆ ಪ್ರೂವ್ ಮಾಡ್ಕೊಂತಾರೆ ಹೇಳಿ. ಇವಾಗ ಒಂದು ಏನಂತಂದ್ರೆ ಇಲ್ಲಿ ಯಾರ್ಯಾರು
ಅವರು ವೀಕು ಅಂತ ಅಶ್ವಿನಿ ಗೌಡ ಅವರು ಹೇಳಿದ್ರು, ಇವಾಗ ಕಾವ್ಯ ಅವರು ಸ್ಪಂದನ ಅವರು ಇದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ನಾನು ಕೂಡ ಗೇಮಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಸತತ ಸೋಲುಗಳಿಂದ ಇಲ್ಲಿ ಒಂದು ಗೆಲುವನ್ನ ಇಲ್ಲಿ ಕಂಡಿದ್ದಾರೆ. ಆಲ್ಮೋಸ್ಟ್ ಕ್ರಿಕೆಟ್ ನೋಡೋರಿಗೆ ಗೊತ್ತಿರುತ್ತೆ, ಇಲ್ಲಿ RCB ತಂಡ ಸತತ ಸೋತಿದ್ರು ಕೂಡ ಒಂದು ಗೆಲುವಿಗೋಸ್ಕರ ಕಾಯ್ತಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಈಗ ಒಂದು ಗೆಲುವು ಇವಾಗ RCB ತಂಡಕ್ಕೂ ಕೂಡ ಇಲ್ಲಿ ಸಿಕ್ಕಿದೆ. ಈ ಸತಿ ಕಪ್ ಕೂಡ ನಮ್ದಾಗಿದೆ. ಅದೇ ರೀತಿ ಇಲ್ಲಿ ಕಾವ್ಯ ಅವರು ಮತ್ತೆ ಸ್ಪಂದನ ಅವ್ರಿಗೂ ಕೂಡ ಮೊದಲನೇ ಗೆಲುವು ಇಲ್ಲಿ ಸಿಕ್ಕಿದೆ. ಸ್ವಲ್ಪ ಗೆಲುವು ಸಿಕ್ಕಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಕೂಡ ಇಲ್ಲಿ ಆಗುತ್ತೆ. ಮೇನ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಕೂಡ ಆಗಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಸಖತ್ ಖುಷಿ ವಿಚಾರ ಏನು ಅಂತಂದ್ರೆ, ಇಲ್ಲಿ ಕಾವ್ಯ ಅವರು ಮತ್ತೆ ಸ್ಪಂದನ ಅವರು ಏನೂ ಆಡಲ್ಲ ಅಂತ ಬಿಟ್ಟು ಇಲ್ಲಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ಜಾನ್ವಿ ಅವರು ಹೇಳಿದ್ರು, ಈಗ ನಾವು ಆಡ್ತೀವಿ ಅಂತ ಬಿಟ್ಟು ಇವರು ಮಾಡಿದ್ದಾರೆ. ನಾವು ಕೂಡ ರೇಸ್ ಅಲ್ಲಿ ಇದೀವಿ ಅಂತ ಅಂದ್ಬಿಟ್ಟು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ, ಇವತ್ತಿನ ಎಪಿಸೋಡ್ ಹೇಗಿತ್ತು, ಮತ್ತಿಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.